ಎಸ್.ಎಂ. ಕೃಷ್ಣ ಅವರು ನಿಧನ ಹೊಂದಿದ್ದಾರೆ ಅಂತ ಕೇಳ್ಬಿಟ್ಟು ಭಾಳ ದುಃಖ ನನ್ನಂತದ್ದು. ಕಾರಣ ಅಂದರೆ ಇವತ್ತು ನಾನು 5 ಬಾರಿ MLA ಆಗಬೇಕಾದ್ರೆ ಅವರೇ ಮೂಲ ಕಾರಣ ಅಂತ ಹೇಳಕ್ಕೆ ಬಯಸ್ತಿದ್ದೀನಿ. 2004 ನಾನು ಚುನಾವಣೆ ಜಯನಗರ ಚುನಾವಣೆಯಲ್ಲಿ ಸೋತಿದ್ದೆ. ನಾನು ಸೋತಾದ್ಮೇಲೆ ನಾನು ನಿರೀಕ್ಷೆ ಇಟ್ಟಿಲ್ಲ ತಿರ್ಗಾ ಉಪಚುನಾವಣೆ ಬರ್ತದಂತ ನಾನು ನಿರೀಕ್ಷೆ ಇಟ್ಟಿಲ್ಲ. 2005 ಅವರು ಗವರ್ನರ್ ಆಗಿ ಮಹಾರಾಷ್ಟ್ರದಿಂದ ಆಯ್ಕೆ ಆದಮೇಲೆ ಇಲ್ಲಿ ರಾಜೀನಾಮೆ ಕೊಟ್ಟಿದ್ದ ಕಾರಣಕ್ಕೆ ನಾನು ಚಾಮರಾಜಪೇಟೆ ಬೈ ಎಲೆಕ್ಷನಲ್ಲಿ ನಾನು ಗೆದ್ದಿದ್ದು. ಇಲ್ಲಾಂದ್ರೆ ನಾನು ಅಲ್ಲಿ ಪೊಲಿಟಿಕಲಿ ನಾನು ಕ್ಲೋಸ್ ಆಗಿದೆ. ನಾನು ಕ್ಲೋಸ್ ಆಗಿದೆ. ಆ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನಾನು ಚಾಮರಾಜಪೇಟೆಯಿಂದ ಗೆದ್ದು 5 ಬಾರಿ MLA ಆಗಿದ್ದೀನಿ. ಎಸ್.ಎಂ. ಕೃಷ್ಣ ಅಂದರೆ ನನ್ನ ಅನಿಸಿಕೆ ರಾಜಕೀಯದಲ್ಲಿ ಅವ್ರು ಸಿಕ್ಕಿರೋದು ಅವಕಾಶ ಬೇರೆ ಯಾವ ರಾಜಕಾರಣಿಗಳು ಸಿಕ್ಕಿಲ್ಲ. 62ರಲ್ಲೇ ಯಾವುದೋ ಇದ್ದಿಂದಾನೆ ಇಂಡಿಪೆಂಡೆಂಟ್ ಆಗಿ ಪಾರ್ಟಿಯಿಂದಾನೆ MLA ಆಗಿದ್ರು, ಆಮೇಲೆ MP ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಸ್ಪೀಕರ್ ಆಗಿದ್ರು, ಗವರ್ನರ್ ಎಲ್ಲ ಹುದ್ದೆಯನ್ನ ಯಾರನ್ನ ರಾಜಕಾರಣಿಗಳು ಅನುಭವಿಸಿದ್ದಾರೆ ಅಂದರೆ ಅದು ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಇವತ್ತು ಅವರು ನಿಧನ ಹೊಂದಿರೋದು ನಮ್ಗೆ ಬಹಳ ದುಃಖ ಆಗುತ್ತೆ. ನಮ್ಮ ರಾಜ್ಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ನಾನು. ದೊಡ್ಡ ನಷ್ಟ ಆಗಿದೆ. ಇಷ್ಟೇ ನಾನು ಹೇಳೋದು. ಭಗವಂತ ಅವ್ರ ಕುಟುಂಬಕ್ಕೆ ಇದು ಸಹಿಸ್ಕೊಳ್ಳೋದು ಶಕ್ತಿ ಕೊಡ್ಲಿ ಅಂತ ಆ ಭಗವಂತವ ನಾನು ಪ್ರಾರ್ಥನೆ ಮಾಡ್ತೀನಿ. ಕರ್ನಾಟಕ ಕಂಡಂತ ಅತ್ಯಂತ ಜನಪ್ರಿಯ ಜನನಾಯಕರ ಮುಖ್ಯಮಂತ್ರಿಗಳು ಆಗಿದ್ದಂಥ ರಾಜ್ಯಪಾಲರು, ಕೇಂದ್ರ ಸರ್ಕಾರದ ಮಂತ್ರಿಗಳು, ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದಂಥ ಎಸ್.ಎಂ. ಕೃಷ್ಣರವರು ಬೆಳಗಿನ ಜಾವ ತೀರೋಗಿದ್ದಾರೆ ಅಂತ ಕೇಳಿ ನಮಗೆಲ್ಲ ಕೂಡ ಶಾಕ್ ಆಯಿತು. ಅವರು ಮಣಿಪಾಲ್ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಅವ್ರನ್ನ ಕೊನೆಯ ಸಲ ನಾನು ಭೇಟಿ ಮಾಡಿದ್ದೆ. ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ, ಆದರೂ ಕೂಡ ಚೇತರಿಸ್ಕೊತಾ ಇದ್ದೀನಿ. ಮಣಿಪಾಲ್ನಲ್ಲಿ ಚೆನ್ನಾಗಿ ನೋಡಿಕೊಂಡು ನನ್ನನ್ನು ಅಂತೇಳಿ ಹೇಳಿದ್ರು. ಅದೇ ಕೊನೆ ಆಯಿತು. ತಾನೇ ಎಲ್ಲ ಕಡೆ ಬುಕ್ ಆಗಿದೆ. ನಾನು ಎಸ್ ಶ್ರೀನಿವಾಸರವರು ಎಲ್ಲ ಕೊಲ್ಲಾಪುರಕ್ಕೆ ಹೋಗಿ ಕೊಲ್ಲಾಪುರದಿಂದ ಬೆಂಗಳೂರಿಗೆ ಅವರ ಅಂತಿಮ ದರ್ಶನ ಮಾಡ್ತಕ್ಕಂಥ ಅದಕ್ಕೆ ಹೋಗ್ತಾ ಇದ್ದೀವಿ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ಶಕ್ತಿಯನ್ನ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಬೆಂಗಳೂರನ್ನ IT-BT ಮೂಲಕ ವಿಶ್ವಕ್ಕೆ ಪರಿಚಯಿಸಿದ ಒಬ್ಬ ಧೀಮಂತ ನಾಯಕರು, ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ಜೀವನದುದ್ದಕ್ಕೂ ಎಲ್ಲೂ ಕೂಡ ಒಂದು ತಪ್ಪು ನುಡಿಯನ್ನು ಆಡದೆ ಅತ್ಯಂತ ಸಂಭಾವಿತ ರಾಜಕಾರಣಿ ಹೇಳ್ತಿದ್ದಂಥ ಎಸ್.ಎಂ. ಕೃಷ್ಣ ಅವರು ತಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಬರ್ತಕ್ಕಂಥ ಶಕ್ತಿ ಕೊಡಿ, ಅವರ ಆತ್ಮಕ್ಕೆ ಬರುವಂಥ ಶಾಂತಿಯನ್ನು ನೀಡಿ. ಹಿರಿಯ ಹಾಗೂ ಮುತ್ಸದ್ದಿ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣರವರ ನಿಧನ ಆಘಾತ ಆಗಿದೆ, ದುಃಖ ಆಗಿದೆ. ಎಸ್.ಎಂ. ಕೃಷ್ಣವರು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಎಲ್ಲರನ್ನ ಪ್ರೀತಿಸ್ತಾ ಇದ್ರು. ಅವರ ಸಾರ್ವಜನಿಕ ನಡೆ ಎಲ್ಲರಿಗೂ ಮಾದರಿಯಾಗಿತ್ತು. ಸಾರ್ವಜನಿಕ ವ್ಯಕ್ತಿ ಹೇಗೆ ಇರಬೇಕು ಅನ್ನೋದನ್ನ ಅವರ ನಡೆ, ಅವರ ನುಡಿ, ಅದರ ಕಾರ್ಯನಿರ್ವಹಣೆ ಮುಖಾಂತರ ಮಾದರಿಯಾಗಿ ಒಂದು ಸಾಂಸ್ಕೃತಿಕ ನಾಯಕತ್ವ ಹೇಗಿರಬೇಕು ಅನ್ನೋದನ್ನ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ರಾಜ್ಯ ಮತ್ತು ದೇಶದ ಉನ್ನತ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿ ಒಬ್ಬ ದಕ್ಷ, ನುರಿತ, ಅನುಭವಿ ರಾಜಕಾರಣಿಯಾಗಿ ದೇಶದ ಮತ್ತು ಜನರ ಹಿತವನ್ನು ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸುವಲ್ಲಿ ಅವರು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಣೆ ಮಾಡಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಮತ್ತು ದೇಶದ ಸಾರ್ವಜನಿಕ ಕ್ಷೇತ್ರ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಕಣ್ಮರೆಯಾಗಿರ್ತಕ್ಕಂಥದ್ದು ಒಂದು ಸಾರ್ವಜನಿಕ ತುಂಬಲಾರದ ನಷ್ಟ ಇದೆ. ಅವರ ಅಗಲಿಕೆಯಿಂದ ರಾಜ್ಯ ಒಬ್ಬ ಉತ್ತಮ ನಾಯಕರನ್ನು ಕಳ್ಕೊಂಡು ತಬ್ಬಲೆಯಾದಂತಾಗಿದೆ. ಅವರ ಅಗಲಿಕೆ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯಾಗಲಿ ಅಂತೇಳಿ ನಾನು ನನ್ನ ಸಂತಾಪವನ್ನು ಸೂಚಿಸಲಿಕ್ಕೆ ಬಯಸ್ತೇನೆ.
ಗೊತ್ತಾಗ್ಬಿಡ್ಲಂಗೆ ಇವತ್ತು ಕರ್ನಾಟಕ ರಾಜಕಾರಣಕ್ಕೆ ತುಂಬಲಾರದ ನಷ್ಟ ಆಗಿದೆ. ಧೀಮಂತ ರಾಜಕಾರಣಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು, ಯೂನಿಯನ್ ಮಿನಿಸ್ಟರ್ ಆಗಿದ್ದಂಥವರ ಎಸ್.ಎಂ. ಕೃಷ್ಣರವರ ಸಾವು ಇವತ್ತು ನಮಗೆಲ್ರಿಗೂ ಬಹಳ ದುಃಖವನ್ನು ಉಂಟು ಮಾಡಿದೆ. ಈ ದುಃಖವನ್ನು ಸಹಿಸುವಂಥ ಶಕ್ತಿ ಪರಮಾತ್ಮ ಅವರ ಕುಟುಂಬದವರಿಗೆ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ. ಮುತ್ಸದಿಗಳು ಹಾಗೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಂತ ಎಸ್.ಎಂ. ಕೃಷ್ಣರವರ ಸಾವು ನಮ್ಮೆಲ್ಲರಿಗೂ ಸಹ ಬಹಳ ದುಃಖಕರವಾದ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ಕೈಗಾರಿಕಾ ಮಂತ್ರಿಗಳಾಗಿ, ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು ಮಹಾರಾಷ್ಟ್ರದ ಗವರ್ನರ್ ಆಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂಥ ಎಸ್.ಎಂ. ಕೃಷ್ಣರವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಹಲವಾರು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಕರ್ನಾಟಕ ರಾಜ್ಯದಲ್ಲಿ ಡಿಜಿಟಲೀಕರಣ ಹಾಗೂ ಬಿಸಿ ಊಟದ ಕಾರ್ಯಕ್ರಮ ಹಾಗೂ ಬೆಂಗಳೂರು ನಗರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಂತ ಎಸ್.ಎಂ. ಕೃಷ್ಣ ಅವರ ಸಾವು ಕೇವಲ ಅವರ ಕುಟುಂಬಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಬಹಳ ನಷ್ಟ ಆಗಿರ್ತಕ್ಕಂಥದ್ದು. ಆದ್ರಿಂದ ಎಸ್.ಎಂ. ಕೃಷ್ಣರವರ ಕುಟುಂಬದ ಸದಸ್ಯರಿಗೆ ಭಗವಂತ ಶಕ್ತಿ ನೀಡಲಿ, ಈ ಒಂದು ದುಃಖವನ್ನು ಭರಿಸಲಿಕ್ಕೆ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬೆಳಗಿನ ಜಾವ ನಮ್ಮ ರಾಜ್ಯದ ಅತ್ಯಂತ ಪ್ರಬುದ್ಧ ರಾಜಕಾರಣಿ, ಈ ನಾಡು ಕಂಡಂತ ಅತ್ಯಂತ ಪ್ರಬುದ್ಧ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂತ ಎಸ್.ಎಂ. ಕೃಷ್ಣ ಅವರು ನಮ್ಮ ನಾಡನ್ನ ಅಗಲಿದ್ದಾರೆ, ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಕೊಡ್ಲಿ. ಅಗಲಿದ ಕುಟುಂಬಕ್ಕೆ ದೇವರು ಆ ಕುಟುಂಬದ ದುಃಖವನ್ನ, ನೋವನ್ನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, 6.25 ಕೋಟಿ ಜನ ನಮ್ಮ ಕರ್ನಾಟಕ ರಾಜ್ಯದ ಜನಕ್ಕೆ ಯಾವ ಸವಲತ್ತುಗಳು ಬೇಕು, ಯಾವ ಸವಲತ್ತುಗಳು ಬೇಡ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಜುಂಡಪ್ಪ ವರದಿಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹಳ ದೊಡ್ಡ ನಿರ್ಧಾರವನ್ನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಬೆಂಗಳೂರನ್ನ ಪ್ರಪಂಚದಲ್ಲಿ ಒಂದು ಸ್ವಚ್ಛ ಬೆಂಗಳೂರು, IT ಸಿಟಿ, BT ಸಿಟಿ, ಗ್ರೀನ್ ಸಿಟಿ, ಈ ವಿಚಾರದಲ್ಲಿ ಬಹಳ ದೊಡ್ಡ ಪರಿವರ್ತನೆಯನ್ನ ತಂದವರು ಬೆಂಗಳೂರಿನಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಎಸ್.ಎಂ. ಕೃಷ್ಣ ಅವರು. ಕರ್ನಾಟಕ ರಾಜ್ಯದಲ್ಲಿ CET ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ವಿದ್ಯಾರ್ಥಿಗಳಿಗೆ CET ಅಂತಕ್ಕಂಥ ಒಂದು ವಿಚಾರವನ್ನ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಬಡ ಮಕ್ಕಳು ಕೂಡ ಹೈಯರ್ ಎಜುಕೇಶನ್ ಪಡಿಬೇಕು ಅನ್ನೋ ರೀತಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆ ದೃಢ ಹೆಜ್ಜೆಯನ್ನ ಇಟ್ಟಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಎಸ್.ಎಂ. ಕೃಷ್ಣ ಅವರು. ವಿದೇಶಾಂಗ ಸಚಿವರಾಗಿ, ಸಂಸತ್ ಸದಸ್ಯರಾಗಿ, ವಿಧಾನಸಭಾ ಸ್ಪೀಕರ್ ಆಗಿ, ರಾಜ್ಯಪಾಲರಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಒಂದು ಮಹಾನ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನ ಅಗಲಿದ್ದಾರೆ. ಇಡೀ ನಾಡಿಗೆ ದುಃಖ ಆಗಿದೆ. ಹಾಗಾಗಿ ದೇವರು ಎಸ್.ಎಂ. ಕೃಷ್ಣ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ.
ಇಲ್ಲಿವರೆಗೆ ಆಗಿ ಹೋದಂತಹ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು ಆಗಿದ್ದಂತಹ ದಿವಂಗತ ಎಸ್.ಎಂ. ಕೃಷ್ಣ ಅವರು ಇವತ್ತು ನಿಧನ ಹೊಂದಿದ್ದಾರೆ. ಅವರು ನಮ್ಮ ನಾಡಿಗೆ ತುಂಬಲಾರದ ನಷ್ಟ ಆಗಿದೆ. ಅವರು ಈ ನಾಡನ್ನ, ನಮ್ಮ ಬೆಂಗಳೂರನ್ನ ಬಹಳವಾಗಿ ಅಭಿವೃದ್ಧಿ ಮಾಡಬೇಕಂತ ಕನಸನ್ನ ಕಂಡಿದ್ದರು. ಈಗಲೂ ಸಹ ಬೆಂಗಳೂರಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಅಂದರೆ ಎಸ್.ಎಂ. ಕೃಷ್ಣ ಕಾಲದಲ್ಲಿ ನಾವು ನೆನೆಸ್ಕೊಂತೀವಿ. ಅವರು ದಿವಂಗತ ರಾಜೀವ್ ಗಾಂಧಿ ಅಂತ ಇರ್ತಕ್ಕಂಥ ಕನಸು ಅವರಲ್ಲೂ ಸಹ ಇತ್ತು. ನಮ್ಮ ಬೆಂಗಳೂರನ್ನ ಸಿಂಗಪೂರ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಕನಸನ್ನ ಕಂಡು ಅನೇಕ ಅಡಿಪಾಯಗಳನ್ನು ಹಾಕಿದ್ದಾರೆ. ಈಗಲೂ ಸಹ ಬೆಂಗಳೂರಿನಲ್ಲಿ ಅವರು ಮಾಡಿದಂತಹ ಬ್ರಿಡ್ಜ್ಗಳು, ರಸ್ತೆಗಳು, ಮೆಟ್ರೋ ಟ್ರೈನು ಈಗಲೂ ನೆನಪು ಬರ್ತಾ ಇದೆ. ನಾನು ರಾಜ್ಯದ ಜನರ ಪರವಾಗಿ ಅವರಿಗೆ ಶಾಂತಿಯನ್ನು ಸಿಗಲಿ ಅಂತ ಕೋರುತ್ತಾ ಅವರಿಗೆ ನಾನು ಹಾರೈಸ್ತಾ ಇದ್ದೀನಿ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.